ಎಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯೇ ಎದ್ದಿದೆ. ಸಿಎಂ ರಿಸೈನಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಲಿದ್ದಾರೆ. ಸಾಕಷ್ಟು ಕುತೂಹಲ ಕಾರಣ ಆಗಿತ್ತು ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಬೆಳವಣಿಗೆ. ಏನಾಗಬಹುದು? ಸಿಎಂ ಗದ್ದುಗೆಯ ವಿಚಾರದಲ್ಲಿ, ಪವರ್ ಶೇರಿಂಗ್ ವಿಚಾರದಲ್ಲಿ ಸದ್ಯಕ್ಕೆ ಮತ್ತೆ ಮೌನವನ್ನು ವಹಿಸಿದೆಯಾ ಹೈಕಮಾಂಡ್ ಅನ್ನುವಂಥ ಕುತೂಹಲ ಇತ್ತು. ಆದರೆ ನಂತರ ಬಂದಂತಹ ಹೊಸ ಬೆಳವಣಿಗೆ, ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡುವಂಥ ಕಾಲ ಸನ್ನಿಹಿತವಾಗಿದೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೂ ಕ್ಷಣಗಣನೆ ಶುರುವಾಗ್ತಾ ಇದೆ. ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯ. ರಾಜಭವನಕ್ಕೆ ಅಂದ್ರೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯನವರು. ಆ ಕ್ಷಣದಿಂದ ಶುರು ಹೊಸ ನಾಯಕತ್ವದಲ್ಲಿ ಸರ್ಕಾರ ರಚನೆ. ರಾಜ್ಯ ಕೈಪಾಳ್ಯದಲ್ಲಿ ಹೊಸ ನಾಯಕತ್ವದ ಅಧ್ಯಾಯ ಶುರುವಾಗಲಿದೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೂ ಕ್ಷಣಗಣನೆ ಶುರುವಾಗಿದೆ. ಅಂತೂ ಇಂತೂ ಬರ್ತಿ 3 ವರ್ಷದ ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇವತ್ತು ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ನೀಡಲಿದ್ದಾರೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು. ಆ ಕ್ಷಣದಿಂದಲೇ ಹೊಸ ನಾಯಕತ್ವದಲ್ಲಿ ಸರ್ಕಾರ ರಚನೆಯಾಗುತ್ತೆ. ಸಿಎಂ ರಿಸೈನ್ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೂ ಕೂಡ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ 3 ವರ್ಷ ಕಂಪ್ಲೀಟ್ ಆಗಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇನ್ನಿರೋದು 2 ವರ್ಷ. ಆ 2 ವರ್ಷವನ್ನ ಇನ್ಮುಂದೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಸರ್ಕಾರ ನಡೆಯಲಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೂ ಕೂಡ ಕ್ಷಣಗಣನೆ ಶುರುವಾಗಿದೆ. ರಾಜ್ಯ ಕೈಪಾಳ್ಯದಲ್ಲಿ ಹೊಸ ನಾಯಕತ್ವದ ಅಧ್ಯಾಯ ಶುರುವಾಗಲಿದೆ ಡಿಕೆ ಶಿವಕುಮಾರ್ ಅವರ ಮೂಲಕ. ಇನ್ನು ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ಇನ್ನು ಕೆಸಿ ವೇಣುಗೋಪಾಲ್ ಅವರು ಕೂಡ ಆಗಮಿಸಲಿದ್ದಾರೆ. ಶಾಸಕರಿಗೆ ಹೈಕಮಾಂಡ್ ಸ್ಪಷ್ಟವಾದ ಸಂದೇಶವನ್ನ ಈ ವೇಳೆ ನಾಯಕರುಗಳು ಹೇಳಲಿದ್ದಾರೆ. ಹೈಕಮಾಂಡ್ನ ಸಂದೇಶ ಏನು ಅನ್ನುವಂಥದ್ದನ್ನು ಇವತ್ತು ಅಥವಾ ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದ್ದು, ಹೈಕಮಾಂಡ್ ಹೇಳಿದ ಅಭ್ಯರ್ಥಿಯನ್ನ ಸಿಎಂ ಅಂತ ಒಪ್ಪಿಕೊಳ್ಳಲೇಬೇಕು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಕ್ಕೊರಲಿನ ನಿರ್ಧಾರವನ್ನು ಮಾಡಬೇಕು. ಶಾಸಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಹೈಕಮಾಂಡ್ ಫಿಕ್ಸ್ ಮಾಡಿದ್ರು, ಕೈ ಶಾಸಕರು ಒಪ್ತಾರಾ ಅನ್ನೋದು ಈಗ ಕುತೂಹಲ ಕಡೆ ಮಾಡಿಕೊಡ್ತಾ ಇರುವಂಥದ್ದು. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಹೈಡ್ರಾಮಾ ಹಾಗಾದ್ರೆ ಫಿಕ್ಸಾ? ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಹೊಸ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಆಪ್ತಬಣ ಅಥವಾ ಶಾಸಕರುಗಳು, ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಂತಹ ಶಾಸಕರುಗಳು ಅಥವಾ ಬೆಂಬಲವನ್ನು ನೀಡ್ತಾ ಇದ್ದಂಥ ಶಾಸಕರುಗಳು ಹೊಸ ನಾಯಕತ್ವಕ್ಕೆ ಸೈ ಅಂತಾರ ಅಥವಾ ಜೈ ಅಂತಾರ ಅಥವಾ ಹೈಡ್ರಾಮಾ ಏನಾದರೂ ನಡೆಯುತ್ತಾ? ಇದು ಸದ್ಯಕ್ಕೆ ಕಾಡ್ತಾ ಇರುವಂಥ ಕುತೂಹಲ. ಇವತ್ತು ಅಥವಾ ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಯಾರನ್ನ ಸೂಚಿಸಿದಾರೋ ಅವರಿಗೆ ಎಲ್ಲರೂ ಕೂಡ ಜೈ ಅನ್ಬೇಕು, ಸಾಥ್ ಕೊಡಬೇಕಾಗತ್ತೆ. ಸೊ ಈ ವೇಳೆ ಹೈಡ್ರಾಮಾ ಏನಾದರೂ ನಡೀಬಹುದಾ? ಯಾಕಂದ್ರೆ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರುಗಳು ಸಿದ್ದರಾಮಯ್ಯನವರೇ ಮುಂದುವರಿಬೇಕು 5 ವರ್ಷ ಅಂತ ಹೇಳ್ತಾ ಇದ್ದಿದ್ದು ಗೊತ್ತಿರುವಂಥ ವಿಚಾರ. ಆದರೆ ಸಿದ್ದರಾಮಯ್ಯನವರಿಗೂ ಕೂಡ ಈಗ ಒಲ್ಲದ ಮನಸ್ಸಿನಿಂದಲೇ ತಾವು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗ್ತಾರ ಸಿದ್ದರಾಮಯ್ಯನವರು. ಯಾಕಂದ್ರೆ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ನಾನೇ 5 ವರ್ಷ ಕಂಟಿನ್ಯೂ ಆಗ್ತೀನಿ, ಮುಂದಿನ 2028ಕ್ಕೆ ನಮ್ಮದೇ ಸರ್ಕಾರ ಬಂದಾಗ ಆಗ್ಲೂ ನಾನೇ ಇರ್ತೀನಿ, ನಾಯಕತ್ವ ವಹಿಸ್ಕೋತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂದ್ರೆ ನಾನೇ ಸಿಎಂ ಆಗ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಮತ್ತೊಂದು ವಿಚಾರ ಹೇಳೋರು, ರಾಹುಲ್ ಗಾಂಧಿಯವರು ಹೇಳಿದ್ರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಕೂಡ ಆವಾಗ ಹೇಳ್ತಾ ಇರೋರು. ಮತ್ತೊಂದು ಕಡೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡೋರು, ಇಲ್ಲ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋರು. ಈ ಎಲ್ಲ ಬೆಳವಣಿಗೆ ನಡುವೆ 2.5 ವರ್ಷದ ಪವರ್ ಶೇರಿಂಗ್ ವಿಚಾರ ಇನ್ನೂ ಕೂಡ ನೆನೆಗುದಿಗೆ ಬಿದ್ದಿತ್ತು. ಸೊ ಅದಾದ ನಂತರದಲ್ಲಿ ಹಾಗೂ ಈಗೂ 3 ವರ್ಷ ಕಳೆದೇ ಹೋಯ್ತು. ಅಂದರೆ ಇನ್ನೂ 2.5 ವರ್ಷ ಅಂತಂದ್ರೂ ಕೂಡ ಅದನ್ನು ಮೀರಿ 5 ತಿಂಗಳು ಮುಗದೇ ಹೋಯ್ತು.
6 ತಿಂಗಳು ಕಳೆದೇ ಹೋಯಿತು. ಆದರೆ ಈಗ ಹೈಕಮಾಂಡ್ ತೆಗೆದುಕೊಂಡಿರುವಂಥ ದೃಢ ನಿರ್ಧಾರ ಅಂತಂದ್ರೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ. ಇದು ರಾಹುಲ್ ಗಾಂಧಿಯವರ ಸೂಚನೆಯ ಮೇರೆಗೆ ಸಿದ್ದರಾಮಯ್ಯನವರು ಕೂಡ ಹೂಂಗುಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳೋರು, ಆಗಾಗ ಮಾಧ್ಯಮಗಳ ಮುಂದೆ ಹೇಳುವಾಗ ರಾಹುಲ್ ಗಾಂಧಿಯವರು ಹೇಳಿದ್ರೆ, ಹೈಕಮಾಂಡ್ ನಾಯಕರು ಹೇಳಿದ್ರೆ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೂ ಕೂಡ ಸಿದ್ಧ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತೆಲ್ಲ ಹೇಳೋರು. ಸೊ ಹಾಗಾಗಿ ಕುತೂಹಲ ಇತ್ತು. ಕೊನೆಗೂ ಕೂಡ ಕುತೂಹಲಕ್ಕೆ ತೆರೆ ಬಿದ್ದಿರುವಂಥದ್ದು. ಅಂತೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಿ ಅನ್ನುವಂಥ ಒಂದು ಸೂಚನೆ ಹೈಕಮಾಂಡ್ ನಾಯಕರಿಂದ ಬಂದ ನಂತರದಲ್ಲಿ ಇದಕ್ಕೆ ತಾವು ಕೂಡ ಸಹಮತಿಯನ್ನು ವ್ಯಕ್ತಪಡಿಸಿದಂಥ ಅಥವಾ ರಾಹುಲ್ ಗಾಂಧಿಯವರ ಮಾತಿಗೆ ಹೂಂಗುಟ್ಟಿದಂಥ ಸಿದ್ದರಾಮಯ್ಯನವರು ಆಯಿತು ನಾನು ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಅವರನ್ನ ರಾಜ್ಯಸಭೆಗೆ ಕಳುಹಿಸುವಂಥ ಲೆಕ್ಕಾಚಾರ ಕೂಡ ಹೈಕಮಾಂಡ್ ಮುಂದೆ ಇದೆ ಅನ್ನುವಂಥದ್ದು ಸದ್ಯ ಕೇಳಿ ಬರ್ತಾ ಇರುವಂಥ ಮಾತು. ಆದರೆ ಸಿದ್ದರಾಮಯ್ಯನವರಿಗೆ ಅಷ್ಟೊಂದು ಆಸಕ್ತಿ ಇದ್ದಂತಿಲ್ಲ ರಾಜ್ಯಸಭೆಗೆ ಹೋಗಲಿಕ್ಕೆ, ಕರ್ನಾಟಕ ಬಿಟ್ಟು ಹೋಗಲಿಕ್ಕೆ, ದೆಹಲಿಗೆ ಹೋಗಲಿಕ್ಕೆ. ಸೊ ಹಾಗಾಗಿ ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಬಳಿ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಮಾಹಿತಿ ಇದ್ದು, ಇನ್ನು ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕಕ್ಕೂ ಕ್ಷಣಗಣನೆ ಶುರುವಾಗಿದೆ. ಇನ್ನೊಂದು ಕಡೆ ಇವತ್ತು ಅಥವಾ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಲಿದೆ. ರಾಜ್ಯಕ್ಕೆ ಇವತ್ತು ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಆಗಮಿಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಮತ್ತು ಸಿಎಂ ಡಿ.ಸಿ.ಎಂ ಈ ಸಂದರ್ಭದಲ್ಲಿ ಸೂಚನೆ ನೀಡಿದಂತೆ ಶಾಸಕರುಗಳು ಈ ವೇಳೆ ಯಾರ ನಾಯಕತ್ವದಲ್ಲಿ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ನಿರ್ಧಾರ ಹೈಕಮಾಂಡ್ ಮಾಡುತ್ತೋ ಅವರಿಗೆ ಬೆಂಬಲವನ್ನು ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ಶಾಸಕರಿಗೂ ಕೊಡಲಿದ್ದಾರೆ. ಆ ಸಂದರ್ಭದಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ.